ಅಯ್ಯೋ ಬೆಳಿಗ್ಗೆ ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು, ಇದೇ ತಲೆ ಬಿಸಿ ಆಗಿದೆಯಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್. ಹಾಗಾದರೆ ನೋಡಿ, ಅತಿ ಈಸಿಯಾಗಿ ಪುಟ್ಟು ಪೊಡಿ ಇಲ್ಲದೇ ಪುಟ್ಟು ಹೇಗೆ ಮಾಡೋದು ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಹೆಸರು ಕಾಳು ಸಾರನ್ನು ಹೇಗೆ ಮಾಡೋದು ಅಂತೇಳಿ ತೋರ್ಸಕ್ಕೆ ಬಂದಿದ್ದೀನಿ. ವೆಲ್ಕಮ್ ಟು ಲಿವಿಂಗ್ ಎ ರೈನ್ಬೋ. ದಿಸ್ ಈಸ್ ಯುವರ್ ಶ್ರೇಣಿ ಬಿಬೋ. ಫ್ರೆಂಡ್ಸ್, ನಾವು ಹೆಸರು ಕಾಳನ್ನು ಮೊದಲು ಬೇಯಿಸೋಕೆ ಇಡೋಣ. ಅದಕ್ಕೆ ಒಂದು ಕಪ್ಪು ಹೆಸರು ಕಾಳು ತೊಗೊಂಡಿದ್ದೀನಿ. ಅದು ಮುಳುಗುವಷ್ಟು ನೀರನ್ನು ಹಾಕೋಬೇಕು. ಅದೇ ಥರ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕೋಬೇಕು. ನಾನು ಕಲ್ಲುಪ್ಪು ಜಾಸ್ತಿ ಬಳಸೋದು, ಹಾಗಾಗಿ ಕಲ್ಲುಪ್ಪನ್ನೇ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಸಹ ಕಲ್ಲುಪ್ಪನ್ನೇ ಬಳಸೋಕ್ಕೆ ಟ್ರೈ ಮಾಡಿ. ಕಲ್ಲುಪ್ಪು ನಮಗೆ ಪುಡಿ ಉಪ್ಪಿಗಿಂತ ಒಳ್ಳೆಯದು. ಅದನ್ನು ಅಲ್ಲಿ ಬೇಯಿಸೋಕ್ಕಿಟ್ಟು ಈಗ ನಮಗೆ ಪುಟ್ಟು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಪುಟ್ಟು ಪೊಡಿ ಇಲ್ಲದೆ ಹೇಗಪ್ಪ ಪುಟ್ಟು ಮಾಡೋದು ಅಂತೇಳ್ಬಿಟ್ಟು ಯೋಚನೆ ಮಾಡೋದಾ? ಪುಟ್ಟು ಪೊಡಿ ಇಲ್ಲ ಅಂತೇಳಿದ್ರು ನಾವು ನೈಸ್ ಪುಡಿ ಇದೆಯಲ್ಲ, ನೈಸ್ ಅಕ್ಕಿ ಪುಡಿ, ಅದರಿಂದನೂ ನಾವು ಪುಟ್ಟನ್ನು ಮಾಡ್ಕೋಬೋದು ಫ್ರೆಂಡ್ಸ್. ಅದಕ್ಕೆ ಬೇಕಾಗಿ 3 ಕಪ್ ಆಗುವಷ್ಟು ರೈಸ್ ಫ್ಲೋರ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕಬೇಕು ಫ್ರೆಂಡ್ಸ್. ಈಗ ನಾವು ಅಕ್ಕಿ ತರಿಯಲ್ಲಿ ಮಾಡೋದಾದರೆ ನಮಗೆ ನೀರಿನ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. ಎಷ್ಟು ನೀರು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಯಾಕೆಂತೇಳಿದ್ರೆ ಅದು ತರಿ ಆಗಿದ್ದರಿಂದ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಬಟ್ ಇದು ನೈಸ್ ಪೊಡಿ ಆಗಿದ್ದರಿಂದ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಬೇಕಾಗ್ತದೆ ಫ್ರೆಂಡ್ಸ್. ಅದನ್ನು ನೋಡಿ ನಾವು ಹಾಕಬೇಕು. ಅದನ್ನು ಕಲಿಸ್ತಾ ನಾವು ಹಾಕಬೇಕು ಫ್ರೆಂಡ್ಸ್. ಮತ್ತು ಒಂದು ವಿಷಯ ನಾನು ಮರ್ತೋಗ್ಬಿಟ್ಟೆ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ? ಹಾಗಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆಲನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ನೀರು ಹಾಕಿ ಚೆನ್ನಾಗಿ ಅದನ್ನು ನಾದಬೇಕು. ಸ್ವಲ್ಪನೇ ನೀರು ಹಾಕಿ ನೋಡಬೇಕು ಫ್ರೆಂಡ್ಸ್, ಅದು ಹೇಗೆ ನಮಗೆ ಆಗುತ್ತೆ ಅಂತೇಳಿ ನೋಡಬೇಕು. ಜಾಸ್ತಿ ನೀರು ಹಾಕಿದರೆ ಅದು ನೀರು ಥರ ಆಗುತ್ತೆ. ನಾವು ನೋಡಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು ಕೈಯಲ್ಲಿ ಪ್ರೆಸ್ ಮಾಡಬೇಕಾದ್ರೆ ಇದೇ ಥರ ಉಂಡೆ ಆಗಬೇಕು. ಬಟ್ ಅದನ್ನು ನಾವು ಬಿಡಿಸ್ಬೇಕಾದ್ರೆ ಅದು ತರಿಯಾಗಿ ಬಿಟ್ಟೋಗಬೇಕು. ಇದೇ ಥರ ಆಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೀಗ ರೆಡಿಯಾಗಿದೆ. ಇದನ್ನು ನಾವು ಹಾಗೇ ಪಕ್ಕದಲ್ಲಿ ಇಟ್ಬಿಡೋಣ. ನೋಡಿ, ಈಗ ಇದು ರೆಡಿಯಾಗಿದೆ. ಇನ್ನು ಇದನ್ನು ಹಂಗೆ ಇದೊಂದು 10ರಿಂದ 15 ನಿಮಿಷ ಹಂಗೆ ಇಟ್ಬಿಡೋಣ ಫ್ರೆಂಡ್ಸ್. ಆಗ ಅದು ಒಳ್ಳೆ ಸಾಫ್ಟ್ ಆಗುತ್ತೆ. ಈಗ ನೋಡಿ, ನಮ್ಮ ಹೆಸರು ಕಾಳೆಲ್ಲ ಕರೆಕ್ಟಾಗಿ ಬೆಂದಿದೆ. ನೋಡಿ ಫ್ರೆಂಡ್ಸ್, ಇದೇ ಥರ ಬೇಯಬೇಕು. ಆದ್ರೇ ಅದೊಂಥರ ರುಚಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ಹೆಸರು ಕಾಳು ನಾವು ಒಗ್ಗರಣೆ ಹಾಕೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಈರುಳ್ಳಿ ಬೇಕು. ಈರುಳ್ಳಿ, ಅದೇ ಥರ ಬೆಳ್ಳುಳ್ಳಿನ ಜಜ್ಜಿಟ್ಕೊಳ್ಳಿ. ಸ್ವಲ್ಪ ಸಿಪ್ಪೆಯಾಗಿ ಜಜ್ಜಿಟ್ಕೊಳ್ಳಿ ಫ್ರೆಂಡ್ಸ್. ಅದೇ ಥರ ಕರಿಬೇವು ಬೇಕು ಮತ್ತು ಒಣಗಿದ ಮೆಣಸು ಬೇಕು. ಈಗ ನಾವು ಅದನ್ನು ಒಗ್ಗರಣೆ ಕೊಡೋಣ ಫ್ರೆಂಡ್ಸ್. ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೋಣ ಫ್ರೆಂಡ್ಸ್. ಮತ್ತು ನಾನು ಎಲ್ಲ ಕುಕ್ಕಿಂಗು ಅಷ್ಟೇ, ಆಲ್ಮೋಸ್ಟ್ ಸ್ವಲ್ಪ ಕುಕ್ಕಿಂಗಲ್ಲಿ ಆಯಿಲ್ ಕಮ್ಮಿನೇ ಯೂಸ್ ಮಾಡ್ತೀನಿ. ನೀವು ಅಷ್ಟೇ ಫ್ರೆಂಡ್ಸ್, ಆಯಿಲ್ ಜಾಸ್ತಿ ಹಾಕೋದು ನಮ್ಮ ಹೆಲ್ತಿಗೆ ಒಳ್ಳೆಯದಲ್ಲ. ಅದು ಈಗಿನ ಆಯಿಲ್ಗಳಂತೂ ಎಲ್ಲ ಮಿಕ್ಸೇ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಆಯಿಲ್ ಕಮ್ಮಿನೇ ಯೂಸ್ ಮಾಡೋಣ ಫ್ರೆಂಡ್ಸ್. ಅದು ನಾವು ತಳ ಹಿಡಿಯೋದೇ ಇರೋದಕ್ಕೆ ತಾನೇ ಆಯಿಲ್ ಹಾಕೋದು. ಹಾಗಾಗಿ ಸ್ವಲ್ಪ ಮಾತ್ರ ಆಯಿಲ್ ಹಾಕಿ ಯೂಸ್ ಮಾಡೋಣ ಫ್ರೆಂಡ್ಸ್. ಈಗ ನಾನು ಆಯಿಲ್ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಇನ್ನು ಅದಕ್ಕೆ ಗಾರ್ಲಿಕ್, ಅದೇ ಥರ ಕರಿಬೇವು ಮತ್ತು ಒಣಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಫ್ರೆಂಡ್ಸ್. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಆ ಈರುಳ್ಳಿ ಎಲ್ಲ ಏನಿದೆ ಇದೇ ಥರ ಫುಲ್ಲು ರೆಡ್ ಆಗಬೇಕು. ಆದ್ರೇ ಅದೊಂದು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಹೀಗೆ ಫುಲ್ಲು ಡ್ರೈ ಆಗಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಎಂತ ಹೇಳೋದು, ಫ್ರೈ ಆಗಿರಬೇಕು ಆ ಈರುಳ್ಳಿ. ಈಗ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕೋಣ. ನಾನು 2 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ, ಇದು ಅಷ್ಟೇ ಚೆನ್ನಾಗಿ ಸ್ವಲ್ಪ ಡ್ರೈ ಆಗಬೇಕು. ಇದಾದಮೇಲೆ ಇದಕ್ಕೆ ನಾವು ಆ ಬೇಯಿಸಿದಂತಹ ಹೆಸರು ಕಾಳು ಏನಿದೆ ಅದನ್ನು ನಾವು ಇದಕ್ಕೆ ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟೇ. ಆ ಹೆಸರು ಕಾಳು ಏನಿದೆ ಅದನ್ನು ನಾವು ಅದಕ್ಕೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಹೆಸರು ಕಾಳು ಸಾರು ಬಂದು ರೆಡಿಯಾಗುತ್ತೆ. ತುಂಬ ಟೇಸ್ಟ್ ಫ್ರೆಂಡ್ಸ್. ಇದು ನಮ್ಮ ಪುಟ್ಟಿಗಿದೆಯಲ್ಲ, ಎಲ್ಲರೂ ಹೇಳ್ತಾರೆ ಪುಟ್ಟಿಗೆ ಕಡಲೆಕಾಳು ಸಾರು ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಬಟ್ ಈ ಹೆಸರು ಕಾಳು ಸಾರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ನೋಡಿ ನನ್ನ ಮಕ್ಕಳಿಗಂತೂ ಈ ಪುಟ್ಟು ಹೆಸ್ರು ಕಾಳು ಸಾರು ಅಂತಿದ್ದರೆ ಅವ್ರಿಗೆ ಅದೇ ಸಾಕು, ಅವ್ರಿಗೆ ಅಷ್ಟು ಇಷ್ಟ ಅದು. ಹಾಗಾಗಿ ನಾನು ಆಗಾಗ ಮಾಡ್ತಾಯಿರ್ತೀನಿ. ನೋಡಿ ಈಗ ಅದನ್ನು ನಾವು ಹಾಗೆ ಮುಚ್ಚಿಟ್ಟು ಒಂದು 5-10 ನಿಮಿಷ ಅದನ್ನು ಕುದಿಸ್ಬೇಕು ಫ್ರೆಂಡ್ಸ್. ಆಗ ಆ ಖಾರ ಎಲ್ಲ ಅದಕ್ಕೆ ಇಟ್ಕೊಂಡು ತುಂಬ ಚೆನ್ನಾಗಾಗುತ್ತೆ. ನೋಡಿ ಈಗ ಆಯಿತು, ಈಗ ರೆಡಿಯಾಗಿದೆ ನೋಡಿ. ಈಗ ನೋಡಿ ಇನ್ನು ಇಷ್ಟೇ ಫ್ರೆಂಡ್ಸ್, ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ, ರೆಡಿಯಾಗಿದೆ. ಈಗ ನಮಗೆ ಪುಟ್ಟು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಈಗ ನಾವು ತೆಗೆದಿಟ್ಟಿರುವಂಥ ಸ್ವಲ್ಪ ಡ್ರೈ ಆಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ನೀರು ಹಾಕಿ ನಾನು ಮತ್ತೆ ಮಿಕ್ಸ್ ಮಾಡಿಕೊಂಡೆ. ಈಗ ನಮಗೆ ಪುಟ್ಟು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಾವು ಮಾಮೂಲು ಪುಟ್ಟು ಮಾಡೋಕ್ಕೆ ಹೀಗೆ ಪುಟ್ಟು ಕುಂಬೋ ಅಂತ ಹೇಳ್ಬಿಟ್ಟು ಎಲ್ಲ ಅಂಗಡಿಯಲ್ಲೂ ಸಿಗ್ತದೆ. ಈಗ ಪಾತ್ರೆ ಸ್ಟೋರಲ್ಲಿ, ಎಲ್ಲ ಪಾತ್ರೆ ಸ್ಟೋರಲ್ಲೂ ಆಲ್ಮೋಸ್ಟ್ ಸಿಗ್ತದೆ. ಫಸ್ಟೆಲ್ಲ ಸಿಗ್ತಾ ಇರಲಿಲ್ಲ, ಕೇರಳದಲ್ಲಿ ಮಾತ್ರ ಸಿಗ್ತಾಯಿತ್ತು. ಈಗ ಬಟ್ ಎಲ್ಲ ಕಡೆ ಸಿಗ್ತಾಯಿದೆ. ಈಗ ಆ ಪುಟ್ಟು ಕುಂಬೋ ಇಲ್ಲ ಅಂತ ಹೇಳಿದ್ರು ಚಿಂತೆ ಇಲ್ಲ ಫ್ರೆಂಡ್ಸ್. ನಾವೀಗೆ ಒಂದು ತೆಂಗಿನಕಾಯ್ದು ಶೆಲ್ನ ತಗೊಂಡು ನೋಡಿ, ಈ ಅದರಲ್ಲಿ ಹೋಲ್ ಇರುತ್ತಲ್ಲ ಅಂಥ ಶೆಲ್ಲನ್ನು ತಗೊಂಡು ಅದರೊಳಗಿರೋ ತರಿ ಉಂಟಲ್ಲ ಅದನ್ನೆಲ್ಲ ನಾವು ಒಂದು ನೈಫ್ ಇಟ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್. ಕ್ಲೀನಾಗಿ ಅದನ್ನೆಲ್ಲ ತೆಗೆದ್ರೆ ನಮ್ಗೆ ಅದರಲ್ಲೇ ಆರಾಮಲ್ಲಿ ಪುಟ್ಟು ಮಾಡ್ಬೋದು ಫ್ರೆಂಡ್ಸ್. ಹಳೆ ಕಾಲದಲ್ಲೆಲ್ಲ ಹೀಗೆ ತಾನೇ ಪುಟ್ಟು ಮಾಡ್ತಾಯಿದ್ದಿದ್ದು, ಆಗೇನು ಪುಟ್ಟು ಕುಂಬೆಲ್ಲ ಇತ್ತಾ? ನಾನು ಅತ್ತೆ ಮನೆಗೆ ಬಂದಾಗ ಫಸ್ಟ್ ಹೀಗೆ ಪುಟ್ಟು ಮಾಡಿದ್ದು ನೋಡಿದ್ದು. ನನಗೆ ಅಂತೂ ಆಶ್ಚರ್ಯ ಆಗಿಬಿಡ್ತು ಫ್ರೆಂಡ್ಸ್, ಅಷ್ಟು ಇದೇನಪ್ಪ ಇದರಲ್ಲಿ ಮಾಡ್ತಿದ್ದಾರೆ ಅಂತ. ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ. ಹಾಗೇ ನಾನು ಯಾವಾಗಲೂ ಇದರಲ್ಲೇ ಮಾಡೋದು. ಇದಾದರೆ ನಮಗೆ ಈಸಿ ಅಲ್ಲ, ಇದರಲ್ಲಿ ಮಾಡಿ ಅದನ್ನು ಚುಚ್ಚಿ, ಅದಕ್ಕಿಂತ ಇದಾದರೆ ಒಂದೊಂದು ಪುಟ್ಟು ಒಬ್ರೊಬ್ರಿಗೆ ಹಾಕಿಕೊಟ್ರೆ ನಮ್ಮ ಕೆಲಸ ಈಸಿ ನೋಡಿ. ಈಗ ಅದನ್ನು ಹಾಕಿಟ್ಟು ಈಗ ಕುಕ್ಕರಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ನೋಡಿ, ಇಷ್ಟೇ ನೀರಿಗೆ ಸಾಕು ಫ್ರೆಂಡ್ಸ್, ಅದು ಬೇಗ ಆಗುತ್ತೆ. ಹಾಗಾಗಿ ಬರೀ ಪ್ಲೇನ್ ಕುಕ್ಕರಲ್ಲಿ ನೀರು ಹಾಕಿ ಇದನ್ನು ಇಡಬೇಕು. ಆ ವೆಯ್ಟ್ ಏನಿದೆ ಅದನ್ನು ತೆಗೆದುಬಿಡಬೇಕು ಫ್ರೆಂಡ್ಸ್. ಆ ವಿಷಲ್ನ ತೆಗೆದ್ರೆ ಈಗ ನೋಡಿ ಅಲ್ಲಿಂದ ನಮಗೆ ಆವಿ ಬರುತ್ತೆ. ಆವಿ ಬಂದ ಮೇಲೆ ನೋಡಿ ಚೆನ್ನಾಗಿ ಆವಿ ನಿಮಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ನೋಡಿ ಚೆನ್ನಾಗಿ ಆವಿ ಬರ್ತಿದೆ. ಆವಿ ಬಂದಮೇಲೆ ನಮಗೆ ಅದರಲ್ಲಿ ಏನು ನಾವು ತುಂಬಿಸಿಟ್ಟಿದ್ವಲ್ಲ ತೆಂಗಿನಕಾಯಿ ಹಾಕಿ, ಅದನ್ನು ತೆಂಗಿನಕಾಯಿ ಮತ್ತು ಆ ಪುಟ್ಟು ಪುಡಿ, ತೆಂಗಿನಕಾಯಿ ಕೆಳಗಡೆ ಹಾಕಬೇಕು, ಪುಟ್ಟು ಪುಡಿ ಹಾಕಬೇಕು. ಆಮೇಲೆ ಅದನ್ನು ಪ್ರೆಸ್ ಅಂತ ಅಷ್ಟು ಜಾಸ್ತಿ ಪ್ರೆಸ್ ಮಾಡೋದು ಬೇಡ, ಸ್ವಲ್ಪನೇ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಅದಕ್ಕೆ ಇಟ್ಬಿಟ್ರೆ, ಕುಕ್ಕರಲ್ಲಿ ಇಟ್ಬಿಟ್ರೆ ನೋಡಿ ಒಂದು 2-3 ನಿಮಿಷ ಫ್ರೆಂಡ್ಸ್ ಅಷ್ಟೇ, ಆವಿ ಬಂದುಬಿಡುತ್ತೆ. ಈಗ ನೋಡಿ ನಮ್ಮ ಪುಟ್ಟು ರೆಡೀ ಆಗಿದೆ ಫ್ರೆಂಡ್ಸ್. ಮತ್ತು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಕಮೆಂಟ್ಸ್ ಅಂತೂ ಮಾಡೋದು ಬರೀಲೇಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನೋಡಿ ಪುಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿದರೆ ಅಷ್ಟು ಚೆನ್ನಾಗಾಗುತ್ತೆ. ನಾವು ಪುಟ್ಟು ಪುಡಿಲಿ ಮಾಡ್ಬೇಕಾದ್ರೆ ಎಷ್ಟು ಸಾಫ್ಟ್ ಇರುತ್ತೋ ಅಷ್ಟೇ ಸಾಫ್ಟ್ ಇರುತ್ತೆ ನೋಡಿ, ಅಷ್ಟು ಚೆನ್ನಾಗಾಗಿದೆ ನೋಡಿ, ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ಸ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.